ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ದುರ್ಬಲದ ನಂತರ ಆರ್ಯರು ಇಂಡಸ್ ರಿವರ್ಸಿಂದ ಗಂಗೆಸ್ ರಿವರ್ಸ್ನ ಕಡೆಗೆ ವಲಸೆ ಹೋಗಿ ಅಲ್ಲಿ ಒಂದೆಡೆ ಸಮತಟ್ಟಾದ ಪ್ರದೇಶಗಳಲ್ಲಿ ನೆಲೆಸಿ ಭಾಷೆ, ಸಂಸ್ಕೃತಿ ಮತ್ತು ವೇದಗಳ ನಿರ್ಮಾಣಕ್ಕೆ ಕಂಕಣಬದ್ಧರಾದರು. ಈ ಕಾಲಘಟ್ಟವನ್ನು ವೇದಿಕ್ ಏಜ್ ಅಂದರೆ ವೇದಿಕಾ ಯುಗ ಎಂದು ಕರೆಯಲಾಗುತ್ತದೆ. 1500 BC ಯಿಂದ 600 BCಯ ಕಾಲವನ್ನು ವೇದಿಕ್ ಏಜ್ ಎಂದು ಕರೆಯಲಾಗುತ್ತದೆ. ಈ ಕಾಲದಲ್ಲಿ ಜನರು ಹಳ್ಳಿಗಳಲ್ಲಿ ಮತ್ತು ಗೋತ್ರಗಳಲ್ಲಿ ವಾಸಿಸುತ್ತಿದ್ದರು. ಇವರ ಕಾಲದಲ್ಲಿ ದನ ಸಾಕಾಣಿಕೆ ಮತ್ತು ಕೃಷಿ ಒಂದು ಮುಖ್ಯ ಉದ್ಯೋಗವಾಗಿತ್ತು. ಈ ಕಾಲದಲ್ಲಿ ಜನರು 4 ಸಮಾಜಗಳನ್ನು ನಿರ್ಮಿಸಿಕೊಂಡಿದ್ದರು. 1 ಬ್ರಾಹ್ಮಣರು, 2 ಕ್ಷತ್ರಿಯರು, 3 ವೈಶ್ಯರು, 4 ಶೂದ್ರರು. ಈ ಕಾಲದಲ್ಲಿ ಸಂಸ್ಕೃತಿಯು ಇವರ ಒಂದು ಮುಖ್ಯ ಭಾಷೆಯಾಗಿತ್ತು. ಋಗ್ವೇದ, ಸಂವೇದ, ಯಜುರ್ವೇದ, ಅಥರ್ವೇದ ಎಂಬ 4 ವೇದಗಳನ್ನು ಈ ಕಾಲಘಟ್ಟದಲ್ಲಿ ರಚಿಸಿದ್ದಾರೆಂದು ಹೇಳಲಾಗುತ್ತದೆ. ಇವರು ಆಹಾರಕ್ಕೋಸ್ಕರ ಭತ್ತ, ಗೋಧಿ ಮತ್ತು ಬಾರ್ಲಿಯನ್ನು ಬೆಳೆಸುತ್ತಿದ್ದರು ಮತ್ತು ಇವರು ಪ್ರಕೃತಿ ದೇವತೆಗಳನ್ನು ಪೂಜಿಸುತ್ತಿದ್ದರು. ಉದಾಹರಣೆ: ಇಂದ್ರ ಮಳೆಯ ದೇವರು, ವರುಣ ಜಲದೇವರು, ಅಗ್ನಿ ಅಗ್ನಿದೇವರು, ಸೂರ್ಯ ಸೂರ್ಯದೇವರು. ಯಜ್ಞ ಪೂಜೆಗಳ ಆಚರಣೆ ಇವರ ಕಾಲದಲ್ಲಿ ಮುಖ್ಯವಾದದ್ದು. ರಾಮಾಯಣ ಮತ್ತು ಮಹಾಭಾರತ ಈ ಕಾಲಘಟ್ಟಗಳಲ್ಲಿ ರಚಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇದರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು?